ಕರ್ನಾಟಕದ ಇತಿಹಾಸದಲ್ಲಿ ಒಂದೇ ದಿನದಲ್ಲಿ 4 ಹುದ್ದೆಗಳಿಗೆ ನೋಟಿಫಿಕೇಶನ್ ಬಿಟ್ಟಿದ್ದು ಬಹುಶಃ ಇದೇ ಮೊದಲ ಬಾರಿ ಅಂತ ಅನ್ಸುತ್ತೆ ನನಗೆ. ನಾನಂತೂ ನೋಡಿಲ್ಲ. 4 ಹುದ್ದೆಗಳಿಗೆ ಕೆಇದವರು ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ನೇಮಕಾತಿಯ ಹಬ್ಬವೇ ನಡೀತಾ ಇದೆ. ಸೊ ಈ ಸಂದರ್ಭದಲ್ಲಿ ಯಾರು ನೀವು ಪ್ರಿಪರೇಷನ್ ಮಾಡ್ತಾ ಇದ್ರಲ್ಲ, ನೀವು ಪುಣ್ಯವಂತರು. ಯಾಕಂದ್ರೆ ಹಿಂದೆ ಬಹಳಷ್ಟು ಕಷ್ಟ ಅನುಭವಿಸಿದ್ರಿ. 2-3 ವರ್ಷ ನೋಟಿಫಿಕೇಶನ್ ಇಲ್ಲ. ಈಗ ಎಲ್ಲಾ ಕಷ್ಟಗಳಿಗೂ ಒಂದು ಪರಿಹಾರ ಸಿಕ್ಕಿದೆ. ಸರಿಯಾಗಿ ಓದ್ಬೇಕಷ್ಟೇ. ಸೊ ಇವತ್ತು ಆ 4 ಹುದ್ದೆಗಳಲ್ಲಿ ಒಂದು ಭೂಮಾಪಕರ ಹುದ್ದೆಗಳಿದೆ. ಲ್ಯಾಂಡ್ ಸರ್ವೇರ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ. ಲ್ಯಾಂಡ್ ಸರ್ವೇರ್ ಭೂಮಾಪಕರ ಹುದ್ದೆ ಅಂತಿದೆ. ಸೊ ನಾನ್ ಎಚ್ ಕೆಗೆ ಎಷ್ಟಿದೆ, ಫಸ್ಟ್ ಪೋಸ್ಟ್ಗಳು ಎಷ್ಟಿದೆ ನೋಡಿ. ನಾನ್ ಎಚ್ ಕೆಗೆ ಎಷ್ಟಿದೆ ಅಂದ್ರೆ 560 ಇದೆ. ಎಚ್ ಕೆಗೆ ಎಷ್ಟಿದೆ ಅಂತ ಬಂದ್ರೆ 190 ಹುದ್ದೆಗಳಿದೆ. ಇದೊಂದು ದೊಡ್ಡ ಅವಕಾಶ. ಬಟ್ ಲ್ಯಾಂಡ್ ಸರ್ವೇಗೆ ಸಂಬಂಧಪಟ್ಟಂಗೆ ಬಹಳಷ್ಟು ಚೇಂಜಸ್ ಆಗಿದೆ. ಮುಂಚೆ KPSC ಅವರು ನಡೆಸ್ತಾ ಇದ್ರು. ಈಗ ಶಿಕ್ಷಣ ಅರ್ಹತೆ ಚೇಂಜ್ ಆಗಿದೆ. ಬಹಳಷ್ಟು ಬದಲಾವಣೆ ಆಗಿದೆ. ಎಲ್ಲವನ್ನು ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ನೋಟಿಫಿಕೇಶನ್ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಓಕೆ. ಸೊ ಈಗ ಇದು ಎಚ್ ಕೆಗೆ 190, ನಾನ್ ಎಚ್ ಕೆಗೆ 560 ಇದೆ. ಆಮೇಲೆ ವೆರಿ ವೆರಿ ಇಂಟ್ರೆಸ್ಟಿಂಗ್, ಬಹಳ ಇಂಪಾರ್ಟೆಂಟ್, ಶೈಕ್ಷಣಿಕ ವಿದ್ಯಾರ್ಹತೆ. ಮುಂಚೆ PUC ಇತ್ತಲ್ರಿ, ಸೈನ್ಸ್ ಮೇಲೆ PUC ಮಾಡಿದ್ರಿಗೆ ಲ್ಯಾಂಡ್ ಸರ್ವೇರ್ ಇತ್ತು, ಹೌದಾ? ಈ ಬದಲಾವಣೆ ಆಗಿದೆ. ಈಗ ಇಂಜಿನಿಯರಿಂಗ್ ಕೇಳ್ತಾ ಇದ್ದಾನೆ, ಡಿಗ್ರಿ ಕೇಳ್ತಾ ಇದ್ದಾನೆ ನೋಡ್ರಿ. ಇಲ್ಲಿ ಕ್ಲಿಯರ್ ಇದೆಯಾ? ಕಾನೂನಿನ ಅಡಿಯಲ್ಲಿ ಸ್ಥಾಪಿತವಾದ ವಿಶ್ವವಿದ್ಯಾಲಯದಿಂದ ಇಂಜಿನಿಯರಿಂಗ್ ನಲ್ಲಿ ಅಥವಾ ತಂತ್ರಜ್ಞಾನದಲ್ಲಿ ಯಾವುದೇ ಪದವಿ ಹೊಂದಿರಬೇಕು. ಯಾವುದೇ ಇಂಜಿನಿಯರಿಂಗ್ ಅಥವಾ ತಂತ್ರಜ್ಞಾನದಲ್ಲಿ AMIE ಪದವಿ ಹೊಂದಿರಬೇಕು ಅಂತ ಪದವಿ ಇದೆ. ಓಕೆ. ನೆಕ್ಸ್ಟ್ ಗಣಿತ, ಭೌತಶಾಸ್ತ್ರ, ಕಂಪ್ಯೂಟರ್ ಸೈನ್ಸ್, ಮಾಹಿತಿ ತಂತ್ರಜ್ಞಾನ, ಇನ್ಸ್ಟ್ರುಮೆಂಟೇಶನ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಶನ್. ಆಮೇಲೆ BSc ಅಗ್ರಿ ಇದೆ ನೋಡಿ. ಸೊ BSc ಅಗ್ರಿದವರಿಗೂ ಕೂಡ ಅವಕಾಶ ಕೊಟ್ಟಿದ್ದಾನೆ. ಇಂಜಿನಿಯರಿಂಗ್ ದವರಿಗೂ ಕೂಡ ಅವಕಾಶ ಇದೆ. ಆಮೇಲೆ ಡಿಪ್ಲೊಮಾದವರಿಗೂ ಅವಕಾಶ ಇದೆ. ಡಿಪ್ಲೊಮಾದವರು ಕೂಡ ಲ್ಯಾಂಡ್ ಸರ್ವೇರ್ ಬರೀಬಹುದು. ಇದು ಬಹಳಷ್ಟು ವಿದ್ಯಾರ್ಥಿಗಳ ಕನಸು ಭಗ್ನ ಆಯ್ತು. ಯಾಕಂದ್ರೆ ಆಕ್ಚುಲಿ ವಿದ್ಯಾರ್ಥಿ ಸಂಘಟನೆಗಳು ಏನು ಹೋರಾಟ ಮಾಡಿದ್ರು, PUC ಯಲ್ಲಿ ಎಲ್ಲರಿಗೂ ಅವಕಾಶ ಕೊಡ್ರಿ, ಎಲ್ಲ ವಿದ್ಯಾರ್ಥಿಗಳಿಗೆ, ಬರೀ ಸೈನ್ಸ್ ಅಷ್ಟೇ ಅಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಇನ್ನೂ ಟಫ್ ಮಾಡಿಟ್ಟಿದ್ದಾನೆ. ಅಂದ್ರೆ ಬರೀ ಡಿಗ್ರಿ ಮೇಲೆ ಅಥವಾ ಡಿಪ್ಲೊಮಾ ಮೇಲೆ ಅಷ್ಟೇ ಕೊಟ್ಟಿದ್ದಾನೆ. ಇದೊಂದು ಬದಲಾವಣೆ ಆಗ್ಬೇಕಾಗಿತ್ತು, ಬಟ್ ಆಗಿಲ್ಲ. ಇರ್ಲಿ, ರೈಟ್. ಸೊ ಈಗ ಆಲ್ರೆಡಿ ನೋಟಿಫಿಕೇಶನ್ ಕೂಡ ಬಂದ್ಬಿಡ್ತು. ನೆಕ್ಸ್ಟ್ ವಯೋಮಿತಿ ಬಹಳ ಇಂಪಾರ್ಟೆಂಟ್ ಇದೆ. ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾನೆ. ಈಗ ಅದಾದ್ಮೇಲೆ ಸಿಕ್ಕಾಪಟ್ಟೆ ವಯೋಮಿತಿ ಇದೆ. GM ದವರಿಗೆ 40 ವರ್ಷ ನೋಡಿ, 40 ಇಯರ್ಸ್ ಇದೆ. 2A 2B 3A 3B ದವರಿಗೆ 43 ವರ್ಷ ನೋಡಿ. ಗರಿಷ್ಠ, ಕನಿಷ್ಠ ಅಂತ 18 ಇರುತ್ತೆ, ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಕನಿಷ್ಠ 18 ಆಗಿರಬೇಕು, ಗರಿಷ್ಠ ಇಷ್ಟಿದೆ. ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರವರ್ಗವನ್ನ SC ST ಕೆಟಗರಿ ಅಂದ್ರೆ 45 ವರ್ಷ ಇದೆ. ಇಟ್ಸ್ ಅನ್ ಹ್ಯೂಜ್ ಅಪಾರ್ಚುನಿಟಿ. ಬಹಳಷ್ಟು ಜನರು ಈ 2-3 ಅಥವಾ 3-4 ವರ್ಷದಿಂದ ಏನು ನೋಟಿಫಿಕೇಶನ್ ಬಂದಿದ್ದಿಲ್ಲಲ್ಲ, ಈಗ ಎಲ್ಲನೂ ಬರೀರಿ, ಸಿಕ್ಕಾಪಟ್ಟೆ ಅವಕಾಶಗಳಿದೆ. ಇದ್ರ ಜೊತೆಗೆ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿದೆ, PC ದಾಗಿದೆ, ಬಹಳಷ್ಟು ನೋಟಿಫಿಕೇಶನ್ಗಳಾಗಿದೆ ಮತ್ತೆ. ಓಕೆ. ನೆಕ್ಸ್ಟ್ ಇದಾದ್ಮೇಲೆ ಇಂಪಾರ್ಟೆಂಟ್ ಏನ್ ನೋಡೋದಪ್ಪ ಅಂದ್ರೆ, ಈಗ ಅರ್ಜಿ ಸಲ್ಲಿಸುವ ದಿನಾಂಕ ನೋಡಿ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 11/7/2026. ಆಮೇಲೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 7/8 ಆಗಸ್ಟ್ 7ಕ್ಕೆ ಮುಗಿಯುತ್ತೆ. ಆಮೇಲೆ ಮುಂದೆ ಶುಲ್ಕ ಪಾವತಿಸಲು 1-2 ದಿನ ಹೆಚ್ಚಿಗೆ ಟೈಮ್ ಕೊಟ್ಟಿರ್ತಾನೆ. ಓಕೆ. ನೆಕ್ಸ್ಟ್ ಇದಾದ್ಮೇಲೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ವೇತನ ಶ್ರೇಣಿ ನೋಡಿ. 37,500ರಿಂದ 76,100. ಒಳ್ಳೆ ಸ್ಯಾಲ್ರಿ. ಸಿ ಗ್ರೇಡ್ ಇದು. ಸಿ ಗ್ರೇಡ್ ಹುದ್ದೆ ಇದೆ. ಸೊ ಒಳ್ಳೆ ಸ್ಯಾಲ್ರಿ ಇರುತ್ತೆ. ನೆಕ್ಸ್ಟ್ ನೋಡಿ ಶುಲ್ಕ ನೋಡಿ. ಶುಲ್ಕ ಸ್ವಲ್ಪ ಜಾಸ್ತಿ ಇರುತ್ತೆ ಕೆಇದವ್ರದ್ದು. 2A 2B 3A ಮತ್ತು GM ದವರಿಗೆ 750. SC ST ಕ್ಯಾಟಗರಿ 1 ಮತ್ತೆ ಮಾಜಿ ಸೈನಿಕರಿಗೆ, ತೃತೀಯ ಲಿಂಗಿಗಳಿಗೆ 500 ಇದೆ. ನೆಕ್ಸ್ಟ್ ಅಂಗವಿಕಲರಿಗೆ, ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ಫೀಸ್ ಇರುತ್ತೆ. ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಿ. ಆಮೇಲೆ ವೆರಿ ಇಂಟ್ರೆಸ್ಟಿಂಗು, ಎಲ್ಲರೂ ಕಾತರದಿಂದ ಕಾಯ್ತಾರೆ, ಸರ್ ಎಕ್ಸಾಮ್ ಯಾವಾಗವ್ರಿ ಸರ್, ಎಕ್ಸಾಮ್ ಹೇಳ್ರಿ ಮೊದಲ. ಅಕ್ಟೋಬರ್ ಅಲ್ಲಿ ಇದೆ ನೋಡಿ, ಅಕ್ಟೋಬರ್ 24. ಕ್ಲಿಯರ್ ಇದೆಯಾ? ಸೊ ಅಕ್ಟೋಬರ್ 24ಕ್ಕೆ ಎಕ್ಸಾಮ್ ಇದೆ. ಇದು ಎಚ್ ಕೆಗೆ ಇದು ನಾನು ಹೇಳ್ತಿರೋದು. 24, 25 ಎಚ್ ಕೆಗಿದೆ. ನಾನ್ ಎಚ್ ಕೆಗೆ ಯಾವಾಗಿದೆ? ನಾನ್ ಎಚ್ ಕೆ 3/10, ಅದೇ ಅಕ್ಟೋಬರ್ ಅಲ್ಲಿ ಇದೆ. 3/10/2026. ಯಾಕಂದ್ರೆ 2 ಪೇಪರ್ ಇರ್ತಾವ, ಪೇಪರ್ 1 ಮತ್ತು ಪೇಪರ್ 2 ಗೊತ್ತಿರ್ಲಿ. ಎಚ್ ಕೆಗೂ ಅಕ್ಟೋಬರ್ದಾಗನೇ, ನಾನ್ ಎಚ್ ಕೆಗೂ ಅಕ್ಟೋಬರ್. ಎಚ್ ಕೆಗೆ 24/10 ಇದ್ರೆ ಇಲ್ಲಿ ನಾನ್ ಎಚ್ ಕೆಗೆ 3/10/2026 ಮತ್ತು 4/10/2026. ಕ್ಲಿಯರ್ ಇದೆಯಾ? ಇದು ನಾನ್ ಎಚ್ ಕೆ, ಇದು ಎಚ್ ಕೆ ಡೇಟ್. ಎಕ್ಸಾಮ್ ಡೇಟ್ ನೆನ್ಪಿಟ್ಕೋರಿ. ಪೇಪರ್ 1 ಪೇಪರ್ 2 ಸಿಲೆಬಸ್ ಚೇಂಜ್ ಆಗಿದೆ. ಪೇಪರ್ 2 ಮುಂಚೆಗಿಂತ ಪೇಪರ್ 1 ಸೇಮ್ ಇದೆ, ಪೇಪರ್ 2 ಚೇಂಜ್ ಆಗಿದೆ. ಏನ್ ಚೇಂಜ್ ಆಗಿದೆ ನೋಡ. ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯುತ್ತೆ. ಓಕೆ. OMR ಶೀಟ್, ಆಫ್ಲೈನ್ ಕ್ಲಾಸ್, ಆಫ್ಲೈನ್ ಎಕ್ಸಾಮ್ಸ್ ಇರುತ್ತೆ.
ಪೇಪರ್ 1 ಏನಿದೆ ಸಾಮಾನ್ಯ ಜ್ಞಾನ ಸೇಮ್. ಸಾಮಾನ್ಯ ಜ್ಞಾನ ಏನು ಪ್ರಚಲಿತ ಘಟನೆಗಳು ಬರುತ್ತೆ, ದೈನಂದಿನ ಗ್ರಹಿಕ ವಿಷಯಗಳು, ಸಂವಿಧಾನ, ಆಮೇಲೆ ಇತಿಹಾಸ, ಆಮೇಲೆ ಭೂಗೋಳಶಾಸ್ತ್ರ, ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, RDPR ಅಂತ ಕರಿತೀವಿ, ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜು, ಅದ್ರಾಗೆಲ್ಲ ಸಹಕಾರ ಸಂಘಗಳೆಲ್ಲ ಬರ್ತವೆ. ಸೊ ಇದೆ ಸಿಲೆಬಸ್. ಆರ್ಥಿಕತೆ ಎಲ್ಲ ಇದೆ. 100 ಪ್ರಶ್ನೆಗಳು, 100 ಅಂಕಗಳು, 2 ಗಂಟೆ, 120 ಮಿನಿಟ್ಸ್ ಇದೆ. ವೆರಿ ಗುಡ್, ವೆರಿ ಇಂಪಾರ್ಟೆಂಟ್. 90 ಮಿನಿಟ್ಸ್ ಇದ್ರೆ ಭಾಳ ಕಷ್ಟ ಆಗುತ್ತೆ, 1.5 ಗಂಟೆ ಇದ್ರೆ ಕಷ್ಟ ಆಗುತ್ತೆ, 2 ಗಂಟೆ ಇದೆ, ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಬರೀಬಹುದು. ಪೇಪರ್ 1 ಓಕೆ, ಇದೆಲ್ಲ ಪೇಪರ್ 1. ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ಸ್ಪೆಸಿಫಿಕ್ ಪೇಪರ್ ಅಂತ ಬರುತ್ತೆ, ಅದ್ರ ಸಿಲೆಬಸ್ ತೋರಿಸ್ತೀನಿ. ಅದನ್ನು 100 ಅಂಕಗಳು, 100 ಪ್ರಶ್ನೆಗಳು, 100 ಅಂಕಗಳು, 2 ಗಂಟೆ. ಇದು ಚೇಂಜಸ್ ಆಗಿದೆ. ಮುಂಚೆ ಏನಿತ್ತು, ಮ್ಯಾಥಮೆಟಿಕ್ಸ್ ಇತ್ತು 80% ಹಿಂಗೇನೋ, ಆಮೇಲೆ ಫಿಸಿಕ್ಸ್ ಇತ್ತು, ನೆಕ್ಸ್ಟು ಮತ್ತೇನಿದ್ರೆ ಜಾಗ್ರಫಿ ಇತ್ತು 10% ಹಿಂಗೇನೋ ಇತ್ತು, ಹೌದಲ್ರಿ, 80 ಹಿಂಗಿತ್ತು. ಬಟ್ ಇದು ಈಗ ಮತ್ತೆ ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾನೆ. ಎಕ್ಸ್ಟ್ರಾ ಆ್ಯಡ್ ಏನು ಮಾಡಿದಾನೆ ತೋರಿಸ್ತೀನಿ ನಿಮಗೆ. ನಿರ್ದಿಷ್ಟ ಪೇಪರ್ ಅಂತ ಬಂದಾಗ ಪೇಪರ್ 1 ಅಂತ ಸೇಮ್ ಇದೆ. ಮೊದಲು ಹೆಂಗೆ ಲ್ಯಾಂಡ್ ಸರ್ವರ್ಗಿತ್ತು ಅದೇ ಥರ ಇದೆ. ಅವಾಗ KPSC ಅವ್ರು ನಡೆಸ್ತಿದ್ರು, ಈಗ KE ಅವ್ರು ನಡೆಸ್ತಾ ಇದ್ದಾರೆ. ಪೇಪರ್ 2 ನಿರ್ದಿಷ್ಟ ಪತ್ರಿಕೆ ನೀವು ನೋಡಲೇಬೇಕು. ಆಮೇಲೆ 0.25 ನೆಗೆಟಿವ್ ಇರುತ್ತೆ, ತಮಗೆ ಗೊತ್ತಿರುತ್ತೆ ಭಾಳ ಜನರಿಗೆ. 0.25 ನೆಗೆಟಿವ್ ಅಂದರೆ ಸುಮ್ಮನೆ ಬೇಕು ಬೇಡ ಹಾಕಂಗಿಲ್ಲ, ಗೊತ್ತಿದ್ರೆ ಹಾಕ್ಬೇಕಂತ ಅರ್ಥ. ಇದ್ರ ಬಗ್ಗೆ ಗಮನ ಹರಿಸಿದ್ರ ಇಂಪಾರ್ಟೆಂಟ್, ಇದ್ರ ಬಗ್ಗೆ ಗಮನ ಹರಿಸಿದ್ರ ಅನ್ಕೋತೀನಿ. ಈಗ ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಪೇಪರ್ 2 ಸಿಲೆಬಸ್ ಬರೋಣ. ಓಕೆ, ಮೇಜರ್ ಎಲ್ಲ ನಿಮ್ಮ ಡೌಟ್ಸ್ಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಈಗ ವೆರಿ ಇಂಟ್ರೆಸ್ಟಿಂಗು, ವೆರಿ ಇಂಪಾರ್ಟೆಂಟ್ ಕೂಡ. ಯಾವುದಕ್ಕೆ ಬರೋಣ ಈಗ, ಸ್ಪೆಸಿಫಿಕ್ ಪೇಪರ್, ನಿರ್ದಿಷ್ಟ ಪತ್ರಿಕೆ ಅಂತ ಬರುತ್ತೆ, ಅದಕ್ಕೆ ಬರೋಣ. ಇಲ್ಲಿ ಸಿಲೆಬಸ್. ಓಕೆ, ಪೇಪರ್ 2 ಸ್ಪೆಸಿಫಿಕ್ ಪೇಪರ್ ಅಥವಾ ನಿರ್ದಿಷ್ಟ ಪತ್ರಿಕೆ. ಏನು ಸಿಲೆಬಸ್? ಮ್ಯಾಥಮೆಟಿಕ್ಸ್ 40% ಇದೆ, 40% ಇದೆ, ಅಂದ್ರೆ ಇನ್ನು ಬೇರೆ ಏನಿದೆ ಅಂತ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸಿಸ್ಟಮ್ ಇದೆ, ನಂಬರ್ ಸಿಸ್ಟಮ್ ಎಲ್ಲ ಬರುತ್ತೆ, ಜಿಯೋಮೆಟ್ರಿ ಎಲ್ಲ ಬರುತ್ತೆ, ಬಹಳಷ್ಟು ಬರ್ತವೆ. ಅಲ್ಜಿಬ್ರಾ ಬರುತ್ತೆ, ನೆಕ್ಸ್ಟ್ ಜಿಯೋಮೆಟ್ರಿ ಬರುತ್ತೆ. ಇದು ಮ್ಯಾಥಮೆಟಿಕ್ಸ್ 40%, ಅಂದ್ರೆ 100ಕ್ಕೆ 40 ಕ್ವಶನ್ಗಳು ಮ್ಯಾಥಮೆಟಿಕ್ಸ್ ಇಂದ ಬರುತ್ತೆ. ಅದಾದ್ಮೇಲೆ ಫಿಸಿಕ್ಸ್ ಬರುತ್ತೆ, ಫಿಸಿಕ್ಸ್. ಓಕೆ, ಫಿಸಿಕ್ಸ್ 10%, ಅಂದ್ರೆ 100ಕ್ಕೆ 10 ಪ್ರಶ್ನೆಗಳು ಫಿಸಿಕ್ಸ್ ಇಂದ ಬರ್ತವೆ. ಓಕೆ, ಮ್ಯಾಗ್ನೆಟಿಸಮು, ಎಲೆಕ್ಟ್ರಿಸಿಟಿ, ನೀವು ಡೀಟೇಲ್ ಬೇಕಾದ್ರೆ ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದಾ. ಎಲೆಕ್ಟ್ರೋಮ್ಯಾಗ್ನೆಟಿಕ್, ರೇಡಿಯೇಷನ್ನು, ಡೈನಮಿಕ್ಸು ಎಲ್ಲ ಬರ್ತಾವೆ, ಫಿಸಿಕ್ಸ್ ಬರ್ತಾವೆ. ಹೀಟು, ಲೈಟು, ಬೇಸಿಕ್ಸ್ ಎಲ್ಲ ಬೇಸಿಕ್ಸ್ ಇರುತ್ತೆ. SSLC ಲೆವೆಲ್ ಇರುತ್ತೆ, ಏನು ಭಾಳ ಟಫ್ ಇರಲ್ಲ. ಸೌಂಡು. ನೆಕ್ಸ್ಟ್ ಜಾಗ್ರಫಿ 10%, 100ಕ್ಕೆ 10 ಪ್ರಶ್ನೆಗಳು ಜಾಗ್ರಫಿಯಿಂದ ಬರ್ತವೆ. ಅರ್ತು, ಓಕೆ, ಲಿಥೋಸ್ಪಿಯರು, ಮ್ಯಾಪ್ಸು, ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಎಲ್ಲ ಬರ್ತಾವೆ. ನೆಕ್ಸ್ಟ್ ಇದು ನೋಡ್ರಿ, ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ 20%. ಇದು ಓಕೆ, ಫಿಸಿಕ್ಸ್ 40 ಕ್ವಶನ್ಗಳು, ಸಾರಿ ಮ್ಯಾಥಮೆಟಿಕ್ಸ್ 40 ಕ್ವಶನ್ಗಳು, ಫಿಸಿಕ್ಸ್ 10 ಕ್ವಶನ್ಗಳು, ಜಾಗ್ರಫಿ 10, ಎಷ್ಟಾಯ್ತು? 60 ನೆಕ್ಸ್ಟ್ 20 ಕ್ವಶನ್ ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್ ಅಂತ ಬರುತ್ತೆ, ಟೋಟಲ್ 80 ಮಾಡರ್ನ್ ಮೆಥಡ್ಸ್ ಆಫ್ ಸರ್ವೇಯಿಂಗ್. ಇಲ್ಲಿದೆ ನೋಡಿ, ನೀವು ವಿಡಿಯೋ ಪಾಸ್ ಮಾಡ್ಕೊಂಡು ನೋಡ್ಬೋದು. ರಿಮೋಟ್ ಸೆನ್ಸಿಂಗು, ಫೋಟೋಗ್ರಾಮೆಟ್ರಿ, ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್, GPS ಅಂತ ಕರೀತಾರೆ, GIS ಅಂತ ಇನ್ಫಾರ್ಮೇಶನ್ ಸಿಸ್ಟಮು, ಇವೆಲ್ಲ. ಅದಾದ್ಮೇಲೆ ಕಂಪ್ಯೂಟರ್ ನಾಲೆಜ್ ಇರಬೇಕ್ರಿ. MS ಆಫೀಸು, MS ವರ್ಡು, ಎಲ್ಲ ಸಾಫ್ಟ್ವೇರ್ಸು, ಅಪ್ಲಿಕೇಶನ್ಸು ಗೊತ್ತಿರ್ಬೇಕು. ಇಲ್ಲಿ 20%, ಅಂದ್ರೆ ಟೋಟಲ್ 100 ಆಯ್ತು ನೋಡ್ರಿ, 100 ಪ್ರಶ್ನೆಗಳು. ಗೊತ್ತಾಯ್ತಾ? ಸೊ ಕಂಪ್ಯೂಟರ್ ಎಲ್ಲ ಈಗ ಸೇರಿಸಿದಾನೆ ಈ ಸಲ. ಸಿಲೆಬಸ್ ಏನಂತ ಗೊತ್ತಾಯ್ತಲ್ಲ. ಸೊ ಬಹಳಷ್ಟು ಬದಲಾವಣೆ ಆಗಿದೆ. KPSC ಇಂದ KE ಬಂದಿದೆ. ನೆಕ್ಸ್ಟು ಅರ್ಹತೆ ಯಾರಿಗಿದೆ? ಇಂಜಿನಿಯರಿಂಗ್ ಸ್ಟೂಡೆಂಟು, ಡಿಪ್ಲೊಮಾ ಸ್ಟೂಡೆಂಟು ಮತ್ತು BSc ಅಗ್ರಿದವ್ರಿಗಿದೆ. ವಯೋಮಿತಿ 40, 43, 45. ನೆಕ್ಸ್ಟ್ ಪೇಪರ್ 2 ಸಿಲೆಬಸ್ಸು ಮ್ಯಾಥಮೆಟಿಕ್ಸ್ ಇದೆ, ಜಾಗ್ರಫಿ ಇದೆ, ಫಿಸಿಕ್ಸ್ ಇದೆ, ಆಮೇಲೆ ಸರ್ವೇಯಿಂಗ್ ಇದೆ, ಆಮೇಲೆ ಕಂಪ್ಯೂಟರ್ ಜ್ಞಾನ ಇದೆ. 5 ಸಿಲೆಬಸ್ ಇದೆ ಪೇಪರ್ 2ದಲ್ಲಿ. 40, 10, 10, 20, 20 ಕ್ಲಿಯರ್ ಇದೆಯಾ? ಐ ಹೋಪ್ ಇದ್ರ ಎಲ್ಲ ಡೌಟ್ಸ್ಗಳಿಗೆ ನಾನು ಆನ್ಸರ್ ಮಾಡಿದ್ದೇನೆ ಅನ್ಕೋತೀನಿ. ಲ್ಯಾಂಡ್ ಸರ್ವೇಗೆ ಯಾರು ಪ್ರಿಪ್ರೇಷನ್ ಮಾಡ್ತಿರಲ್ಲ, ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿ. ಅಕ್ಟೋಬರಲ್ಲಿ ಎಕ್ಸಾಮ್ ಇದೆ. ಅಕ್ಟೋಬರ್ 3, 4ಕ್ಕೆ ನಾನು HK, ಅಕ್ಟೋಬರ್ 24, 25ಕ್ಕೆ HKಗೆ ಎಕ್ಸಾಮ್ ಇದೆ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್, ಧನ್ಯವಾದ.